ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ವಿವಿಧ ಪ್ರವಾಸಿ ತಾಣಗಳಿವೆ. ಇವುಗಳಲ್ಲಿ ಶಿವಮೊಗ್ಗ ನಗರಕ್ಕೆ ಹತ್ತಿರವಿರುವುದು ತ್ಯಾವರಕುಪ್ಪದ ಹುಲಿ ಮತ್ತು ಸಿಂಹಧಾಮ. ಪ್ರತಿದಿನವೂ ನೂರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಭೇಟಿ ನೀಡುತ್ತಾರೆ. ದೇಶ ವಿದೇಶದ ಪ್ರವಾಸಿಗರು ಕೂಡ ಇಲ್ಲಿಗೆ ಆಗಮಿಸುತ್ತಾರೆ. ಎಲ್ಲ ಹಿಂಗೆ ಟೈಮ್ ಪಾಸ್ ಮಾಡೋಣ ಅಂತೇಳಿ ಬಂದ್ವಿ. ಈಗ ತುಂಬ ಚೆನ್ನಾಗಿದೆ ಝೂ, ತುಂಬ ಪ್ರಾಣಿಗಳು ಹೊಸದಾಗಿ ಬಂದಿದ್ದಾವೆ ಮತ್ತು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಈಗ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇನ್ವೆಸ್ಟ್ಮೆಂಟ್ ಎಲ್ಲ ಹಾಕಿದ್ದಾರೆ. ತುಂಬ ಜನ ಇದ್ದಾರೆ ಇವತ್ತು ಮಾತ್ರ, ಇಷ್ಟು ದಿವಸ ನೋಡೋದಕ್ಕಿಂತ ಜನ ಜಾಸ್ತಿ ಇದ್ದಾರೆ ಇಲ್ಲಿ. ತುಂಬ ಖುಷಿ ಇದೆ ಸರ್, ಒಳ್ಳೊಳ್ಳೆ ಪ್ರಾಣಿಗಳಿದ್ದಾವೆ, ಹೆಲ್ತಿ ಕಾಣ್ತಿದ್ದಾವೆ ಎಲ್ಲ ಪ್ರಾಣಿಗಳು. ಸಫಾರಿನೂ ಚೆನ್ನಾಗಿದೆ, ಸಫಾರಿಲೂ ಸ್ವಲ್ಪ ಪ್ರಾಣಿಗಳು ಇನ್ನೂ ಬೇಕು, ಆದರೆ ಝೂ ಅಲ್ಲಿ ಇನ್ನೂ ಚೆಂದ ಇದೆ ಪ್ರಾಣಿಗಳು. ಫಸ್ಟ್ ಟೈಮ್ ನೋಡಿದೆ ವೈಟ್ ಟೈಗರ್, ಇಲ್ಲಿ ಚೆನ್ನಾಗಿದೆ ವೈಟ್ ಟೈಗರ್, ಫಿಸಿಕ್ಕು ಚೆನ್ನಾಗಿದೆ, 3 years ಸಮಥಿಂಗ್ ಏನಂದರೂ ಒಳ್ಳೆ ಫಿಸಿಕ್ ಇದೆ. ಅದು ಟೈಗರು ಚೆಂದ ಇದ್ದಾವೆ. ಬ್ಲ್ಯಾಕ್ ಲೆಫರ್ಡ್ ಇದೆ, ತುಂಬ ಸಕ್ಕತ್ತಾಗಿದೆ ನೋಡೋದಕ್ಕೆ. ನೋಡಬೇಕು, ಇನ್ನೂ ತುಂಬ ಇದ್ದಾವೆ ಪ್ರಾಣಿಗಳು, ನೋಡೋಕ್ಕೆ ಹೋಗಬೇಕು. ಎಲ್ಲರೂ ಬನ್ನಿ ಶಿವಮೊಗ್ಗ ಸಫಾರಿ ಮತ್ತು ಝೂಗೆ, ತುಂಬ ಚೆನ್ನಾಗಿದೆ. ಈಗ ಸಾಲು ಸಾಲು ರಜೆಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ತ್ಯಾವರಕುಪ್ಪದ ಹುಲಿ ಮತ್ತು ಸಿಂಹಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಹುಲಿ ಮತ್ತು ಸಿಂಹಧಾಮದ ಜೊತೆಗೆ ಸಫಾರಿಯೂ ಇದ್ದು ಹೆಚ್ಚು ಪ್ರವಾಸಿಗರನ್ನ ಇದು ಆಕರ್ಷಿಸುತ್ತಿದೆ. ನಾವು ಮಲೆನಾಡಿನಲ್ಲಿದ್ದು ಇಂಥ ಪ್ಲೇಸ್ಗಳು ನೋಡಿಲ್ಲ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ತುಂಬ ಚೆನ್ನಾಗಿರೋ ಪ್ಲೇಸಸ್ ಅಂತ ಹೇಳ್ಬೋದು. ನಾವು ಟ್ರಿಪ್ ಹೋಗಿದ್ವಿ, ಅಲ್ಲಿ ನಮಗೆ ಮಿಸ್ ಆಯಿತು ಟ್ರಿಪ್ ಆ್ಯಕ್ಚುಲಿ ಸಫಾರಿದು. ಇಲ್ಲಿ ಮಾತ್ರ ನಿಜವಾಗ್ಲೂ ತುಂಬ ಮೇಂಟೆನೆನ್ಸ್ ಆಗಿರ್ಬೋದು ಕಂಪೇರಿಂಗ್ ಟು ಅದರ್ಸ್ ಸಫಾರಿಗೆ. ಸೂಪರ್ ಆಗಿದೆ, ಮೇಂಟೆನೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಪ್ರಾಣಿಗಳು, ವೆರೈಟೀಸ್ ಆಫ್ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ಮೇಂಟೆನೆನ್ಸು ಮೇಯ್ನಾಗಿ ಹೇಳ್ಬೇಕಂತ ಅಂದರೆ ಮೇಂಟೆನೆನ್ಸು, ಇಲ್ಲಿನ ಮೇಂಟೆನೆನ್ಸ್ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಆಮೇಲೆ ಸಫಾರಿ ಡ್ರೈವ್ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನೈಸರ್ಗಿಕವಾಗಿ ಬೆಳೆದ ಕಾಡಿನಲ್ಲೇ ಇಲ್ಲಿ ಪ್ರಾಣಿಗಳನ್ನ ಸಾಕಲಾಗುತ್ತಿದೆ. ತುಂಬ ಖುಷಿಯಾಯಿತು ಇಲ್ಲಿಗೆ ಬಂದಿದ್ದು. ಸಫಾರಿನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಝೂನು ತುಂಬ ಚೆನ್ನಾಗಿದೆ ಆ್ಯಂಡ್ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ಬಟ್ ಬನ್ನೇರುಘಟ್ಟ ಬಿಟ್ಟರೆ ಇದೇ ಸೆಕೆಂಡ್ ಪ್ಲೇಸಲ್ಲಿದೆ. ತುಂಬ ಖುಷಿಯಾಯಿತು ಬಂದು. ಆ್ಯಂಡ್ 3rd ಟೈಮ್ ಬಂದಿರೋದು ನಾನು ಇಲ್ಲಿಗೆ. ಬಟ್ ಫಸ್ಟ್ 2 times ಬಂದಾಗ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಆ್ಯಕ್ಚುಲಿ 3rd ಟೈಮ್ ತುಂಬ ಚೆನ್ನಾಗಿದೆ ನೋಡಿದ ಎಕ್ಸ್ಪೀರಿಯೆನ್ಸು. ಮತ್ತು ಫ್ರೆಂಡ್ಸ್ ಜೊತೆ ಬಂದು ತುಂಬ ಖುಷಿಯಾಯಿತು. ಡಿಗ್ರಿ ಫ್ರೆಂಡ್ಸ್ ತುಂಬ ವರ್ಷದಿಂದ ಮೀಟ್ ಆಗಿರಲಿಲ್ಲ, ಈಗ ಮೀಟ್ ಆಗಿರೋದು, ಅವ್ರ ಜೊತೆ ನೋಡಿದ್ದು. ಆ್ಯಂಡ್ ಮೈಂಡ್ ರಿಫ್ರೆಶ್ಮೆಂಟಿಗೆ ತುಂಬ ಚೆನ್ನಾಗಿದೆ. ಇಷ್ಟೇ ವರ್ಕ್ ಮಾಡಿ 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 ಒಂಥರ ಮೆಂಟಲಿ ತುಂಬ ಸ್ಟ್ರೆಸ್ ಆಗಿರುತ್ತೆ. ಇವಾಗ ಇಲ್ಲಿ ಬಂದರೆ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿದೆ. ಮಾಹಿತಿಗಳ ಪ್ರಕಾರ ತ್ಯಾವರಕುಪ್ಪದ ಹುಲಿ ಮತ್ತು ಸಿಂಹಧಾಮಕ್ಕೆ ವಾರ್ಷಿಕವಾಗಿ 3 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಸಿಂಹಧಾಮಲ್ಲಿ ಸುಮಾರು
ವಿಸಿಟರ್ಸ್ ಈ ಸಲ ಫುಟ್ಫಾಲ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ ನಾವು ಅಕ್ಟೋಬರ್ ತಿಂಗಳಲ್ಲಿ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡಿದ್ವಿ ಇಂಡೋ ಝೂ ಮತ್ತು ಔರಂಗಾಬಾದ್ ಝೂ ಜೊತೆ. ಸೊ 6 ಟೈಗರ್ಸ್ ಮತ್ತು 2 ಲಯನ್ಸ್ ನಮ್ಮ ಇನ್ವೆಂಟ್ರಿಗೆ ಆ್ಯಡ್ ಆಗಿದೆ. ಅದರಲ್ಲಿ ಇಂಪಾರ್ಟೆಂಟ್ ಅಟ್ರಾಕ್ಷನ್ ಅಂತ ಅಂದರೆ ವೈಟ್ ಟೈಗರ್, ಅವನ ಹೆಸರು ವಿಕ್ರಮ್ ಅಂತ. ಸೊ ಝೂ ಫ್ರೆಟರ್ನಿಟಿ ವೈಟ್ ಟೈಗರ್ ಜೊತೆ ರಾಯಲ್ ಬೆಂಗಾಲ್ ಟೈಗರ್ ಶ್ರಾವಣಿನ ನಾವು ಕ್ಲಬ್ ಮಾಡೋಕ್ಕೆ ಅವಕಾಶ ಆಯಿತು. ಸೊ ಅದೆರಡು ಟೈಗರ್ಸ್ನು ನಾವು ನಮ್ಮ ಸಫಾರಿ ಏರಿಯಾದಲ್ಲಿ ಬಿಟ್ಟಿದ್ದೀವಿ ವಿಸಿಟರ್ ವೀಕ್ಷಣೆಗೋಸ್ಕರ. ಸೊ ಅವ್ನು ತುಂಬ ನ್ಯಾಚುರಲ್ ಬಿಹೇವಿಯರ್ಸ್ ಎಲ್ಲ ತೋರಿಸ್ತಾ ಇದ್ದಾನೆ. ಹಾಗೆಯೇ ನಮ್ಮ ಲಯನ್ ಧರ್ಮ ಮತ್ತು ಸುಷ್ಮಿತಾ ವಿಸಿಟರ್ಸಿಗೆ ತುಂಬ ಇಂಪಾರ್ಟೆಂಟ್ ಅಟ್ರಾಕ್ಷನ್ ಇದೆ ಲಯನ್ ಸಫಾರಿಯಲ್ಲಿ. ಪಕ್ಷಿಯಲ್ಲಿ ಬರ್ಡ್ ಸೆಕ್ಷನಲ್ಲೂ ಅಷ್ಟೇ ನಾವು ಬ್ಲೂ ಮತ್ತು ಯೆಲ್ಲೋ ವಿಂಗ್ಡ್ ಮಕಾವ್ ಮತ್ತು ಗ್ರೇ ಪ್ಯಾರೆಟ್ನ ಆ್ಯಡ್ ಮಾಡಿದ್ದೀವಿ. ಸೊ ಅದು ಫಸ್ಟ್ ತುಂಬ ಇಂಪಾರ್ಟೆಂಟ್ ಪಕ್ಷಿಗಳಾಗಿದೆ ಅಟ್ರಾಕ್ಷನಿಗೋಸ್ಕರ. ಸೊ ಮಕ್ಕಳು ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಎಲ್ಲರೂ ನೀವು ಲಯನ್ ಸಫಾರಿಗೆ ಬಂದು ವಿಸಿಟ್ ಮಾಡಿ. ಹಾಗೆ ಕೋಂಬೋ ಆಫರನ್ನು ರಿಲೀಸ್ ಮಾಡಿದ್ದೀವಿ. ಸೊ ಪರ್ ಹೆಡ್ ನಾಮಿನಲ್ ಡಿಸ್ಕೌಂಟ್ ಇದೆ. ಸೊ ಬಸ್ ಮತ್ತು ಝೂ ಸಫಾರಿ ಕೋಂಬೋ ಮತ್ತು ಝೂ ಮತ್ತು ಡಿಲೆಕ್ಸ್ ಸಫಾರಿ ಕೋಂಬೋ ಅಂತ 2 ಕೋಂಬೋನ ರಿಲೀಸ್ ಮಾಡಿದ್ದೀವಿ. ಸೊ ಸುಮಾರು ಜನರು ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ತಾವು ತಮ್ಮ ಮಕ್ಕಳು ಮತ್ತು ಫ್ಯಾಮಿಲಿ ಜೊತೆ ಲಯನ್ ಸಫಾರಿಗೆ ಈ ನ್ಯೂ ಇಯರ್ ಸೆಲೆಬ್ರೇಷನಿಗೆ ವಿಸಿಟ್ ಮಾಡಿ.